ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ NS ಬಂಜಾರ ರೈಡರ್. ಇವತ್ತಿನ ವಿಷಯ ಏನಂದ್ರೆ ಶೋರೂಮ್ ಹೋಗಿದೆ ಬೆಳಿಗ್ಗೆ. ಶೋರೂಮ್ ಇಂದ ಗಾಡಿ ತಂದೀನಿ, ಸರ್ವಿಸಿಗೆ ಕೊಟ್ಟಿದೆ. ಹಂಗೆ ಒಂದು ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಬಿದ್ದಿತ್ತು, 40 ರೂಪಾಯಿದು. 44 ರೂಪಾಯಿ ಕೊಟ್ಟವನೆ. ಅವರೊಂದು ಇವಾಗ ಮತ್ತೆ ರಿಟರ್ನ್ ಚಂದಾಪುರ ಕಡೆ ಹೊಂಟಿದ್ದೀನಿ. ಇನ್ನ ಈಗ ಬಿದ್ದಿದ್ದ ರೈಡ್ರು ಚಂದಾಪುರಿಂದನೇ ಇತ್ತು. ಹಂಗೆ ಇವಾಗನು ಅಲ್ಲೇ ಹೋಗ್ತಾ ಇದ್ದೀನಿ. ಫೈನಲಿ ಒಂದು ಆರ್ಡರ್ ಸಿಕ್ಕೈತಿ. ನನಗಂತೂ ಬಹಳ ಖುಷಿ ಆಗ್ಲತೈತಿ. ಕ್ಯಾನ್ಸಲ್ ಮಾಡಿ ನೋಡ್ರಿ, ಈ ತರ ಮಾಡಿದ್ರೆ ನಂಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತೈತಿ ನೋಡಿ. ಮಸೂಳೆ ಮಕ್ಕಳು ಹಿಂಗ್ ಇನ್ನೇಗೆ ಆರ್ಡರ್ ಬಿದ್ದಿತ್ತು, ಇನ್ನೇಗೆ ಕ್ಯಾನ್ಸಲ್ ಮಾಡ್ಬಿಟ್ರು. ನಿಜವಾಗ್ಲೂ ಇವತ್ತಿನ ದಿನಾನೇ ಸರಿ ಇಲ್ಲ. ಇವತ್ತಿನ ದಿನ ಯಾಕೋ ಸರಿ ಇಲ್ಲ. ಅವ್ನು ಬರೇ ಲೋಕಲ್ ಆರ್ಡರ್ಗಳು ಬರ್ತಾವೆ. ಬೆಳಿಗ್ಗೆ 12 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಟೈಮ್ ಬಂದು 3 ಆಗೈತಿ. ಬರೀ 79 ರೂಪಾಯಿ ಆಗೈತಿ. ದೊಡ್ಡ ಆರ್ಡರ್ ಬಿದ್ರೆ ಬರೀ ಕ್ಯಾನ್ಸಲ್ ಮಾಡ್ತಾವ್ರೆ. ಇವತ್ತಿನ ದಿನ ಏನು ಸರಿ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ಆಗಲೇ ಒಂದು ಆರ್ಡರ್ ಬಿದ್ದಿತ್ತು, ಅದನ್ನು ಕ್ಯಾನ್ಸಲ್ ಆಯ್ತು. ಅದರ 10 ರೂಪಾಯಿ ಕೊಟ್ಟವನೆ. ಇಲ್ಲಿ ನೋಡಿ 10 ರೂಪಾಯಿ ಕ್ಯಾನ್ಸಲ್ ಫೀ ಅಂತ ಕೊಟ್ಟವನೆ. ಅದರ ಮುಂದಿನ ಆರ್ಡರ್ 25 ರೂಪಾಯಿ ಮಾತ್ರ. ಯಾಕೋ ಇವತ್ತು ದಿನ ಸರಿ ಇಲ್ಲ. ಆರ್ಡರ್ ಪಿಕ್ ಮಾಡ್ತಾ ಇದ್ರು ಪಿಕ್ ಆಗ್ತಾ ಇಲ್ಲ ನೋಡಿ. 303 ರೂಪಾಯಿ ಆರ್ಡರ್ ಇದೆ, ಪಿಕ್ ಮಾಡ್ತಾ ಇದ್ದೀನಿ, ಆದ್ರೂ ಪಿಕ್ ಆಗ್ತಾ ಇಲ್ಲ. ದಿನಾನೇ ಸರಿ ಇಲ್ಲ ಬಿಡಿ ಇವತ್ತು. ಇದನ್ನು ಹೋಯ್ತು ಆರ್ಡರ್. ಹೋಟೆಲ್ನು ಇದು ಆಗ್ತಾ ಇಲ್ಲ. ಏನ್ ಮಾಡುದು ಆಗ್ತಾನೆ ಇಲ್ಲ. 303 ರೂಪಾಯಿ ಆರ್ಡರ್ ಇತ್ತು, ಅದನ್ನು ಹೋಯ್ತು. ಏನ್ ಮಾಡುವಂತೂ ಇವತ್ತು ಸುಮ್ಮನೆ ಹೋಗಿ ಮನೆಗೆ ಮಲ್ಕೋಬೇಕು ಅನ್ಸ್ತಾ ಇದೆ ನೋಡಿ. ವೇಟ್ ಮಾಡಿ ಸಾಕಾಯ್ತು. ಟೈಮ್ 4 ಆಯ್ತು. ಇವಾಗ ಒಂದು ಆರ್ಡರ್ ಬಿದ್ದಿದೆ 200 ರೂಪಾಯಿದು. ಪಿಕಪ್ 500 ಮೀಟರ್ ಇದೆ ಇನ್ನು ಮಾತ್ರ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಇವತ್ತು ಇದು 2ನೇ ರೈಡ್, 3ನೇ ರೈಡು. ಇದೇ ದೊಡ್ಡ ರೈಡ್. ಇವತ್ತು 200 ರೂಪಾಯಿ ಬಿದ್ದಿದೆ ಇವಾಗಿನ ರೈಡು. ಬೆಳಗ್ಗೆಯಿಂದ ತಲೆ ಖರಾಬ್ ಆಗತ್ತಿತ್ತು. ಇವಾಗ ಸ್ವಲ್ಪ ಖುಷಿ ಅನಿಸ್ತಾ ಇದೆ. ರ್ಯಾಪಿಡೋನಾ? ಹೆಲ್ಮೆಟ್ ತಗೋ. ಪಿಕಪ್ ಸರ್, OTP ಸರ್. ಕೂತ್ಕೊಳ್ಳಿ. ಡ್ರಾಪ್ 21 ಕಿಲೋಮೀಟರ್ ಇದೆ, ಬನ್ನಿ ಹೋಗೋಣ. ಇವತ್ತು 5 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂತು 900 ಆಗಿದೆ. ಬೆಳಿಗ್ಗೆ 12ರಿಂದ ಈವ್ನಿಂಗ್ 6ವರೆಗೂ. ಬೆಳಿಗ್ಗೆ ಡ್ಯೂಟಿ ಅಂತೂ ಬರಲಿಲ್ಲ. ಮಧ್ಯಾಹ್ನದಿಂದ ಬಂತು ಒಂದು 4 ಗಂಟೆಯಿಂದ.